ಯಪ್ಪ, ಈ ನಂಬರ್ಸ್ ನೋಡಿದ್ಮೇಲೆ ನನ್ನ ತಲೆನೇ ಸುತ್ತಾ ಇದೆ. ನಿಮಗೆ ಗೊತ್ತಾ, ಜುಡಿಯೋ ಪ್ರತಿ ನಿಮಿಷಕ್ಕೆ ಸುಮಾರು 220 ಟೀ ಶರ್ಟ್ಸ್ ಮಾರುತ್ತೆ. ಅಷ್ಟೇ ಅಲ್ಲ, ಪ್ರತಿ 1 ನಿಮಿಷಕ್ಕೆ 7 ಡೆನಿಮ್ ಜೀನ್ಸನ್ನು ಮಾರುತ್ತೆ. ಇದು FY25ನ ಡೇಟಾ. ಅಂದರೆ ಈಗಿನ ನಂಬರ್ಸ್ ಇನ್ನೂ ಜಾಸ್ತಿ ಆಗಬಹುದು. ಇದರಲ್ಲಿ ಇನ್ನೂ ಶಾಕಿಂಗ್ ವಿಷಯ ಏನು ಗೊತ್ತಾ, ಇಷ್ಟು ಸೇಲ್ಸ್ ಮಾಡ್ತಾ ಇರುವಂಥ ಜುಡಿಯೋ ಮಾರ್ಕೆಟಿಂಗ್ಗೆ ಖರ್ಚು ಮಾಡ್ತಾ ಇರೋದು ಆಲ್ಮೋಸ್ಟ್ ಝೀರೋ. ಯಾವ ಬಾಲಿವುಡ್ ಸೆಲೆಬ್ರಿಟೀಸ್ ಇಲ್ಲ, IPL ಆಡ್ಸ್ ಇಲ್ಲ, ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್ ಕ್ಯಾಂಪೇನ್ಸ್ ಏನೂ ಇಲ್ಲ. ಆದರೂ ಜುಡಿಯೋ ನಡೆಸೋ ಟ್ರೆಂಟ್ ಕಂಪನಿಯ ಪ್ರೀಮಿಯಂ ಬ್ರ್ಯಾಂಡ್ ವೆಬ್ಸೈಟ್ಗಿಂತಲೂ ಜುಡಿಯೋ ರೆವಿನ್ಯೂ ಪರ್ ಸ್ಕ್ವೇರ್ ಫುಟ್ ನಲ್ಲಿ ಮುಂದೆ ಇದೆ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಜುಡಿಯೋ ಅವರಿಗೆ ಇಷ್ಟೊಂದು ರೆವಿನ್ಯೂ ಎಲ್ಲಿಂದ ಬರ್ತಾ ಇದೆ, ಹೇಗೆ ಮಾಡ್ತಿದ್ದಾರೆ? ಈ ಪ್ರಶ್ನೆಗೆ ಸಿಗುವ ಉತ್ತರವೇ ಒಂದು ಕಂಪ್ಲೀಟ್ ಬಿಸ್ನೆಸ್ ಸ್ಟೋರಿ. ಜುಡಿಯೋದ ಈ ಮಾಡೆಲ್ ಅನ್ನ ಯಾಕೆ ಕಾಪಿ ಮಾಡೋದಷ್ಟು ಈಸಿ ಅಲ್ಲ? ಯಾಕೆ ರಿಲಯನ್ಸ್ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿದ್ದ ಚೈನೀಸ್ ಆಪ್ ನ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ? ಈ ರಿಟೇಲ್ ವಾರ್ ಈಗ ಆಲ್ಗರಿದಮ್ ವಾರ್ ಆಗಿ ಹೇಗೆ ಬದಲಾಗ್ತಾ ಇದೆ? ಇದನ್ನೆಲ್ಲ ಇವತ್ತಿನ ಈ ವಿಡಿಯೋನಲ್ಲಿ ಡಿಕೋಡ್ ಮಾಡೋಣ. ನಾನು ವಾಸುದೇವ್ ಮಾರ್ನಾಡ್. ನಾನು ಮೊದಲು ಜುಡಿಯೋ ನಂಬರ್ಸ್ ಅನ್ನು ನೋಡಿದ್ದು ಸುಮಾರು 2 ವರ್ಷಗಳ ಹಿಂದೆ. ನಿಜ ಹೇಳಬೇಕು ಅಂದ್ರೆ, ಮೊದಲು ನೋಡಿದಾಗ ಸ್ಪ್ರೆಡ್ ಶೀಟ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ನೀವೇ ಒಮ್ಮೆ ಯೋಚನೆ ಮಾಡಿ, ರೆವಿನ್ಯೂ ಪರ್ ಸ್ಕ್ವೇರ್ ಫುಟ್ ಸುಮಾರು 16,000ದಿಂದ 18,500. ಇದು ಇಂಡಸ್ಟ್ರಿ ಆವರೇಜ್ ಗಿಂತ ಡಬಲ್. ಇವತ್ತು ಜುಡಿಯೋಗೆ 235 ಸಿಟಿಗಳಲ್ಲಿ 765 ಸ್ಟೋರ್ಸ್ ಇದೆ. 10 ವರ್ಷದ ಹಿಂದೆ ಬೆಂಗಳೂರಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೋರ್ ಆಗಿ ಶುರುವಾದ ಈ ಬ್ರ್ಯಾಂಡ್ ಇವತ್ತು ಭಾರತದ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಟೇಲ್ ಸಕ್ಸಸ್ ಸ್ಟೋರಿಗಳಲ್ಲಿ ಒಂದಾಗಿದೆ. ಆದರೆ ಇದರ ಬಿಸ್ನೆಸ್ ಸೀಕ್ರೆಟ್ ಏನು? ಇವರ ಆನ್ಯುವಲ್ ರಿಪೋರ್ಟ್ ನಲ್ಲಿ ಒಂದು ಲೈನ್ ಇದೆ, ಫ್ರಾಂಚೈಸ್ ಓನ್ಡ್ ಕಂಪನಿ ಆಪರೇಟೆಡ್. ಕೇವಲ 4 ಪದ ಮಾತ್ರ. ಆದರೆ ಈ 4 ಪದಗಳ ಹಿಂದೆ ಜುಡಿಯೋನ ಎಂಟೈರ್ ಮೆಷಿನ್ ಕೆಲಸ ಮಾಡುತ್ತೆ. ಜುಡಿಯೋ ಬರೋ ಮೊದಲು ಮಾರ್ಕೆಟ್ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಭಾರತದ ಕ್ಲೋದಿಂಗ್ ಮಾರ್ಕೆಟ್ 2 ಭಾಗಗಳಾಗಿ ಡಿವೈಡ್ ಆಗಿತ್ತು. ಒಂದು ಕಡೆ ಝಾರಾ, H&M ಈ ತರಹದ ಪ್ರೀಮಿಯಂ ಬ್ರ್ಯಾಂಡ್ಸ್. ಇವು ಮುಖ್ಯವಾಗಿ ಟೈರ್ 1 ಸಿಟಿಗಳಲ್ಲಿ ಮಾತ್ರ ಇತ್ತು ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಕಸ್ಟಮರ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಇನ್ನೊಂದು ಕಡೆ ಲೋಕಲ್ ಮಾರ್ಕೆಟ್, ಬುಟೀಕ್ಸ್, ಗಾರ್ಮೆಂಟ್ ಶಾಪ್ಸ್, ರೋಡ್ ಸೈಡ್ ಬಜಾರ್ಗಳು. ಇವು ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ಡಾಮಿನೇಟ್ ಮಾಡ್ತಾ ಇದ್ವು. ಸಾಮಾನ್ಯವಾಗಿ ಈ ಚಿಕ್ಕಪೇಟೆ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ನಂತಹ ಹೋಲ್ಸೇಲ್ ಮಾರ್ಕೆಟ್ಗಳಿಂದ ಬಲ್ಕ್ನಲ್ಲಿ ಸ್ಟಾಕನ್ನು ಪರ್ಚೇಸ್ ಮಾಡ್ಕೊಂಡ್ಬಂದು ಸುಮಾರು 300%, 300%ವರೆಗೆ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದ್ರು. ಇಲ್ಲೇನಾಗ್ತಾ ಇತ್ತು, ಕ್ವಾಲಿಟಿ ಅನ್ನೋದು ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರ್ತಾ ಇರಲಿಲ್ಲ. ಡಿಸೈನ್ ಕೂಡ ಅಷ್ಟೇ ಅಪ್ಡೇಟೆಡ್ ಆಗ್ತಿರಲಿಲ್ಲ, ಔಟ್ಡೇಟೆಡ್ ಆಗಿರ್ತಾ ಇತ್ತು. ಆದರೆ ಮಿಡಲ್ ಕ್ಲಾಸ್ಗೆ ಅದೇ ಆಪ್ಷನ್, ಬೇರೆ ಆಪ್ಷನ್ ಇರಲಿಲ್ಲ. ಅವ್ರು ಯಾವಾಗಲೂ ಅಫೋರ್ಡಬಲ್ ಪ್ರೈಸ್ ಮತ್ತು ಮಾಡರ್ನ್ ಫ್ಯಾಷನ್ ನಡುವೆ ಕಾಂಪ್ರಮೈಸ್ ಮಾಡ್ತಾ ಇದ್ರು. ಆಗ ಹುಟ್ಕೊಂಡಿದ್ದೆ ಜುಡಿಯೋ. ಈ ಬ್ರ್ಯಾಂಡ್ ಇಡೀ ಮಾರ್ಕೆಟ್ನ ರೂಲನ್ನೇ ಬದಲಾಯಿಸ್ಬಿಡ್ತು. ಅದು ಈ 3 ಪ್ರಮುಖ ವೆಪನ್ಗಳ ಮೂಲಕ. ಮೊದಲನೇ ವೆಪನ್ ಪ್ರೈಸಿಂಗ್ ಫಿಲಾಸಫಿ, ಎರಡನೇದು ಝೀರೋ ಮಾರ್ಕೆಟಿಂಗ್, ಮೂರನೇದು ಫಿನಾನ್ಷಿಯಲ್ ಎಂಜಿನಿಯರಿಂಗ್. ಮೊದಲನೇದು ಪ್ರೈಸಿಂಗ್ನ ಬಗ್ಗೆ ಮಾತಾಡೋಣ. ಯೂಶುವಲಿ ಏನಾಗುತ್ತೆ, ಟ್ರೆಡಿಷನಲ್ ರಿಟೇಲ್ ಬ್ರ್ಯಾಂಡ್ಸ್ ಹೇಗೆ ಕೆಲಸ ಮಾಡುತ್ತೆ, ಬೈ 2 get 1, ಎಂಡ್ ಆಫ್ ಸೀಸನ್ ಸೇಲ್ಸ್, ಲಾಯಲ್ಟಿ ಪಾಯಿಂಟ್ಸ್, ಫೆಸ್ಟಿವಲ್ ಡಿಸ್ಕೌಂಟ್ಸ್. ಇದು ಅದರ ಮೇನ್ ಗೇಮ್. ಕಸ್ಟಮರ್ಸ್ ಕೂಡ ಸೇಲ್ಸ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಮಿಂತ್ರಾ ಸೇಲ್ ಯಾವಾಗ ಬರುತ್ತೋ, ದಸರಾ ಆಫರ್ ಯಾವಾಗ ಸಿಗುತ್ತೋ, ಇವತ್ತು ತಗೋಬೇಕಾ ಅಥವಾ ಮಂತ್ ಎಂಡ್ನಲ್ಲಿ ತಗೋಬೇಕಾ. ಇದು ಶಾಪಿಂಗ್ ಆನ್ಸೈಟಿ, ಅಂದರೆ ಪರ್ಚೇಸ್ ಡಿಸಿಷನ್ ಡಿಲೇ ಆಗೋದು. ಜುಡಿಯೋ ಅದನ್ನು ತೆಗೆದುಹಾಕ್ತು. ಅವರ ಫಿಲಾಸಫಿ ತುಂಬಾನೇ ಸಿಂಪಲ್, ಎವ್ರಿ ಡೇ ಲೋ ಪ್ರೈಸ್. ಯಾವಾಗ ಹೋದ್ರೂ ಅದೇ ಪ್ರೈಸ್, ಯಾವ ಕಂಡೀಷನ್ನು ಇಲ್ಲ, ಯಾವ ಡಿಸ್ಕೌಂಟ್ ಸೇಲ್ಗೂ ಕಾಯಬೇಕಾಗಿಲ್ಲ. ಹಾಗಾಗಿ ಕಸ್ಟಮರ್ ಡಿಸಿಷನ್ ಇನ್ಸ್ಟೆಂಟ್ ಆಗಿ ಆಗ್ತಾ ಇತ್ತು. ಮತ್ತೆ ಬರಬೇಕಾ, ಸೇಲ್ ಕಾಯಬೇಕಾ ಅನ್ನೋ ಆಲೋಚನೆನೇ ಇಲ್ಲ. ಇದಕ್ಕಾಗಿ ಜುಡಿಯೋನಲ್ಲಿ ಶಾಪಿಂಗ್ ಒಂದು ಪ್ಲಾನ್ ಪರ್ಚೇಸ್ ಆಗಿರಲಿಲ್ಲ, ಇಂಪಲ್ಸ್ ಪರ್ಚೇಸ್ ಆಗಿರ್ತಾ ಇತ್ತು. ನೀವು ನೆಕ್ಸ್ಟ್ ಮಾಲ್ಗೆ ಹೋದಾಗ ಜುಡಿಯೋ ಶಾಪ್ನ ಒಳಗೆ ಹೋಗಿ ಏನನ್ಸುತ್ತೆ ನಿಮಗೆ? ಏನಾದರೂ ಪರ್ಚೇಸ್ ಮಾಡ್ಬಿಡೋಣ ಅಂತ ಅನ್ಸುತ್ತೆ. ಇದೇ ಅವರ ಸ್ಟ್ರಾಟಜಿ. ಸಾಮಾನ್ಯವಾಗಿ ಫ್ಯಾಷನ್ ಬ್ರ್ಯಾಂಡ್ಸ್ ತಮ್ಮ ರೆವಿನ್ಯೂನ 8 to 15% ತನಕ ಮಾರ್ಕೆಟಿಂಗ್ಗೆ ಖರ್ಚು ಮಾಡುತ್ತೆ. ಬಾಲಿವುಡ್ ಸೆಲೆಬ್ರಿಟೀಸ್, ಟಿವಿ ಕಮರ್ಷಿಯಲ್ಸ್, ಇನ್ಸ್ಟಾಗ್ರಾಮ್ ಆಡ್ಸ್, ಯೂಟ್ಯೂಬ್ ಆಡ್ಸ್, ಬಿಲ್ ಬೋರ್ಡ್ಸ್ ಎಲ್ಲದರ ಮೇಲೂ ಕೂಡ ಕೋಟಿ ಖರ್ಚು ಮಾಡುತ್ತೆ. ಇದನ್ನ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ ಕರೀತಾರೆ. ಆದರೆ ಜುಡಿಯೋ ಇಲ್ಲೇ ಇವರ ಜೀನಿಯಸ್ ಸ್ಟ್ರಾಟಜಿ ವರ್ಕ್ ಆಗೋದು. ಜುಡಿಯೋ ಸ್ಟೋರ್ಗಳೇ ಅವರ ಬಿಲ್ ಬೋರ್ಡ್ಗಳು. ದೊಡ್ಡ ಸ್ಟೋರ್, ಗ್ಲಾಸ್ ಫ್ರಂಟೇಜ್, ಹೈ ಟ್ರಾಫಿಕ್ ಲೊಕೇಶನ್, ಗ್ರೌಂಡ್ ಫ್ಲೋರ್ನ ವಿಸಿಬಿಲಿಟಿ. ನೀವು ಮಾಲ್ಗೆ ಹೋದರೆ ಆಟೋಮೆಟಿಕಲಿ ಜುಡಿಯೋ ಸ್ಟೋರ್ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಜನ ಸ್ಟೋರ್ನ ಒಳಗೆ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ. ಅಷ್ಟೇನಾ, ಇನ್ಸ್ಟಾಗ್ರಾಮ್ನಲ್ಲಿ ಜುಡಿಯೋ ಹಾಲ್ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾರೆ, ಫ್ರೆಂಡ್ಗಳಿಗೆ ಶೇರ್ ಮಾಡ್ತಾರೆ. ಈ ಎಂಟೈರ್ ಮಾರ್ಕೆಟಿಂಗ್ ಕಸ್ಟಮರ್ಗಳ ಮೂಲಕ ಫ್ರೀ ಆಗೇ ಆಗುತ್ತೆ. ಇದನ್ನೇ ಆರ್ಗ್ಯಾನಿಕ್ UGC ಅಂತ ಕರೀತಾರೆ. ಅಂದರೆ ಕಂಪ್ನಿ ಮಾರ್ಕೆಟಿಂಗ್ಗೆ ಹಣ ಖರ್ಚು ಮಾಡದೆ ಕಸ್ಟಮರ್ನೇ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಅದರ ರಿಸಲ್ಟ್ ಏನು? ಜುಡಿಯೋ ರಿಸಲ್ಟ್.
ಮಾರ್ಕೆಟಿಂಗ್ನಲ್ಲಿ ಸೇವ್ ಆದಂಥ ಹಣವನ್ನು ಝೂಡಿಯೋ ಪ್ರಾಡಕ್ಟ್ ಪ್ರೈಸಿಂಗ್ನಲ್ಲಿ ಬಳಸುತ್ತೆ. ಅದರಲ್ಲಿಯೇ ಲೋ ಪ್ರೈಸಿಂಗ್ನಲ್ಲಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿಯೇ ಝೂಡಿಯೋಗೆ ಲೋ ಪ್ರೈಸಿಂಗ್ನಲ್ಲಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇನ್ನೂ ಒಂದು ಪ್ರಶ್ನೆ, ಇಷ್ಟು ಕಮ್ಮಿ ರೇಟ್, ಇಷ್ಟೊಂದು ಸ್ಟೋರ್ ಎಕ್ಸ್ಪ್ಯಾನ್ಷನ್, ಮಾರ್ಕೆಟಿಂಗ್ ಖರ್ಚು ಕೂಡ ಇಲ್ಲ, ಹಾಗಾದರೆ ಪ್ರಾಫಿಟ್ ಎಲ್ಲಿಂದ ಬರುತ್ತೆ? ಅದಕ್ಕೆ ಉತ್ತರ ಇದೇ ಫೋಕೋ ಮಾಡೆಲ್ನಲ್ಲಿದೆ. ಫೋಕೋ ಅಂದರೆ ಏನು? ಫ್ರಾಂಚೈಸ್ ಓನ್ಡ್, ಕಂಪನಿ ಆಪರೇಟೆಡ್. ಈ ಮಾಡೆಲ್ ನಿಮ್ಗೆ ಅರ್ಥ ಆದರೆ ಝೂಡಿಯೋ ಬಿಸ್ನೆಸ್ನ ಅರ್ಧ ಮ್ಯಾಜಿಕ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಮೊದಲು ಬೇರೆ ಮಾಡೆಲ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲ ಮಾಡೆಲ್ ಕೋಕೋ ಮಾಡೆಲ್, ಕಂಪನಿ ಓನ್ಡ್, ಕಂಪನಿ ಆಪರೇಟೆಡ್. ಅಂದರೆ ಸ್ಟೋರ್ ಸೆಟಪ್ಗೆ ಬೇಕಾಗುವಂಥ ಎಲ್ಲ ಹಣವನ್ನು ಕಂಪ್ನಿನೇ ಇನ್ವೆಸ್ಟ್ ಮಾಡಬೇಕು. ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಫ್ಲೋರಿಂಗು, ಸೆಕ್ಯೂರಿಟಿ ಡೆಪಾಸಿಟು, ಎಲ್ಲ ಕಂಪ್ನಿಯ ಎಕ್ಸ್ಪೆನ್ಸಸ್. ಒಂದು 7,000ದಿಂದ 10,000 ಸ್ಕ್ವೇರ್ ಫೀಟ್ನ ಸ್ಟೋರನ್ನು ಸೆಟಪ್ ಮಾಡೋದಕ್ಕೆ ಸುಮಾರು 2ರಿಂದ 4 ಕೋಟಿ ಬೇಕಾಗತ್ತೆ. ಹಾಗಾದರೆ 765 ಸ್ಟೋರ್ಗೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ಬೋದು? ಜಸ್ಟ್ ಇಮ್ಯಾಜಿನ್, ಸಾವಿರಾರು ಕೋಟಿ ಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ನ ಮೇಲೆ ಪ್ರೆಷರ್. ಇನ್ನೊಂದು ಫೋಫೋ ಮಾಡೆಲ್, ಫ್ರಾಂಚೈಸ್ ಓನ್ಡ್, ಫ್ರಾಂಚೈಸ್ ಆಪರೇಟೆಡ್. ಇಲ್ಲಿ ಫ್ರಾಂಚೈಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಕಂಪನಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ, ಆದರೆ ಬ್ರ್ಯಾಂಡ್ ಕ್ವಾಲಿಟಿ ಮೇಲೆ ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾರೆ. ಒಂದು ಸ್ಟೋರ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ಬೋದು, ಇನ್ನೊಂದು ಸ್ಟೋರ್ನಲ್ಲಿ ಕೆಟ್ಟ ಎಕ್ಸ್ಪೀರಿಯನ್ಸು ಆಗ್ಬೋದು, ಬ್ರ್ಯಾಂಡ್ ಇಮೇಜ್ ಸ್ಲೋಲಿ ಡ್ಯಾಮೇಜ್ ಆಗ್ಬೋದು. ಹಾಗಾದರೆ ಝೂಡಿಯೋ ಮಾಡಿದ್ದೇನು? ಝೂಡಿಯೋ 2ರ ಮಧ್ಯದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತು. ಅದೇ ಫೋಕೋ ಮಾಡೆಲ್. ಫ್ರಾಂಚೈಸ್ ಹಣ ಇನ್ವೆಸ್ಟ್ ಮಾಡ್ತಾನೆ, ಸ್ಟೋರ್ ಸೆಟಪ್ ಮಾಡ್ತಾನೆ, ಪ್ರಾಪರ್ಟಿ ಕೊಡ್ತಾನೆ, ಇಂಟೀರಿಯರ್ ಮಾಡಿಸ್ತಾನೆ, ಇನ್ವೆಸ್ಟ್ಮೆಂಟ್ ಅವನದು. ಆದರೆ ಸ್ಟೋರ್ ಆಪರೇಷನ್ಸ್ ಮಾತ್ರ ಪೂರ್ತಿ ಇವರ ಕಂಟ್ರೋಲ್ನಲ್ಲಿ. ಇನ್ವೆಂಟ್ರಿ, ಪ್ರೈಸಿಂಗ್, ಸ್ಟಾಫ್ ಟ್ರೈನಿಂಗ್, ಮರ್ಚೆಂಡೈಸಿಂಗ್, ಸ್ಟೋರ್ ಎಕ್ಸ್ಪೀರಿಯನ್ಸ್ ಎಲ್ಲವೂ ಟ್ರೆಂಡ್ ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹಣ ಬೇರೆಯವ್ರದ್ದು, ಆದರೆ ಕಂಟ್ರೋಲ್ ಮಾತ್ರ ಇವರದ್ದು. ಅದೇ ಫೋಕೋ ಮಾಡೆಲ್ನ ಪವರ್. ಇಲ್ಲಿ ಒಂದು ಹೋಟೆಲ್ನ ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ಡೆವಲಪರ್ ಅವನ ಹಣದಲ್ಲಿ ಹೋಟೆಲ್ ಬಿಲ್ಡಿಂಗ್ ಅನ್ನು ಕಟ್ತಾನೆ. ಆದರೆ ತಾಜ್ ಅಥವಾ ಮ್ಯಾರಿಯಟ್ ಅಂತಹ ದೊಡ್ಡ ದೊಡ್ಡ ಹೋಟೆಲ್ ಚೈನ್ಗಳು ಅದನ್ನು ಆಪರೇಟ್ ಮಾಡುತ್ತೆ. ಡೆವಲಪರ್ಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ, ಹೋಟೆಲ್ ಚೈನ್ಗೆ ಪ್ರೈಮ್ ಲೊಕೇಶನ್ ಸಿಗುತ್ತೆ. ಆದರೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವನ ಹಣ ಯೂಸ್ ಮಾಡಬೇಕಾಗಿಲ್ಲ. ಝೂಡಿಯೋ ಕೂಡ ಇದೇ ಲಾಜಿಕ್ನ ಯೂಸ್ ಮಾಡ್ಕೊಳ್ತಾ ಇದೆ. ಈಗ ನಂಬರ್ಸನ್ನು ನೋಡೋಣ. ಒಂದು ಸ್ಟೋರ್ನಲ್ಲಿ ಗ್ರಾಸ್ ಮಾರ್ಜಿನ್ ಸುಮಾರು 38% ಇರುತ್ತೆ. ಫ್ರಾಂಚೈಸ್ಗೆ ರೆವಿನ್ಯೂ ಶೇರ್ ಸುಮಾರು 16% ಮತ್ತು ಉಳಿದಂಥ ಪ್ರಾಫಿಟ್ನಲ್ಲಿ ಟ್ರೆಂಡ್ಗೆ ನೆಟ್ ಮಾರ್ಜಿನ್ 5% ಆಗ್ಬೋದು. ಬರೀ 5%? ತುಂಬ ಕಮ್ಮಿ ಅಲ್ವಾ ಇದು ಅಂತ ಅನ್ಸ್ಬೋದಲ್ವಾ? ಆದರೆ ಇಲ್ಲಿ ಮ್ಯಾಟರ್ ಆಗೋದು ಮಾರ್ಜಿನ್ ಅಲ್ಲ, ಬದಲಾಗಿ ಕ್ಯಾಪಿಟಲ್ನದ್ದು. ಟ್ರೆಂಡ್ ತನ್ನ ಕ್ಯಾಪಿಟಲನ್ನು ಬಿಲ್ಡಿಂಗ್ಸ್ ಅಥವಾ ಇಂಟೀರಿಯರ್ಸ್ನ ಮೇಲೆ ಹಾಕ್ತಾ ಇಲ್ಲ, ಫಾಸ್ಟ್ ಮೂವಿಂಗ್ ಇನ್ವೆಂಟ್ರಿ ಮೇಲೆ ಮಾತ್ರ ಬಳಸ್ಕೊಳ್ತಾ ಇದೆ. ಅಂದರೆ ಹೆಚ್ಚು ಸೇಲ್ ಆಗೋ ಸ್ಟಾಕ್ಸ್ನ ಮೇಲೆ. ಇದರಿಂದ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ತುಂಬಾ ಹೆಚ್ಚಾಗುತ್ತೆ. ಹೆಚ್ಚು ROC ಅಂದರೆ ಸ್ಪೀಡಾಗಿ ಬ್ರ್ಯಾಂಡ್ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. ಇದರಿಂದಾನೇ ಒಂದೇ ಒಂದು ಕ್ವಾರ್ಟರ್ನಲ್ಲಿ 131 ಹೊಸ ಸ್ಟೋರ್ಸ್ ಓಪನ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಫೋಕೋ ಮಾಡೆಲ್ ಇಲ್ಲದೆ ಇದ್ರೆ ಈ ಗ್ರೋತ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ ಝೂಡಿಯೋನ ಸಕ್ಸಸ್ನ ಮತ್ತೊಂದು ದೊಡ್ಡ ಕಾರಣ ಅದರ ಸಪ್ಲೈ ಚೈನ್ ಮತ್ತು ಡಿಸೈನ್ ಟು ಶೆಲ್ಫ್ ಸ್ಟ್ರಾಟಜಿ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ಒಂದು ಡಿಸೈನ್ ಸ್ಟೋರ್ಗೆ ರೀಚ್ ಆಗೋದಕ್ಕೆ 90ರಿಂದ 120 ದಿನಗಳು ಬೇಕಾಗುತ್ತೆ. ಅಂದರೆ ಇವತ್ತು ಡಿಸೈನ್ ಮಾಡಿದಂಥ ಡ್ರೆಸ್ 3 ಅಥವಾ 4 ತಿಂಗಳ ಮೇಲೆ ಆ ಸ್ಟೋರ್ನಲ್ಲಿ ಕಾಣಿಸುತ್ತೆ. ಆದರೆ ಝೂಡಿಯೋನಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಡಿಸೈನ್ ಟು ಶೆಲ್ಫ್ ಸೈಕಲ್ ಕೇವಲ 15ರಿಂದ 45 ದಿನಗಳು ಮಾತ್ರ. ಅಂದರೆ ಒಂದು ಹೊಸ ಟ್ರೆಂಡ್ ಬಂದರೆ ಅಥವಾ ಡಿಸೈನ್ ಬಂದರೆ ಅದನ್ನು ಮಾರ್ಕೆಟ್ಗೆ ತಲುಪಿಸೋದಕ್ಕೆ ಅವರಿಗೆ ಹೆಚ್ಚು ಟೈಮ್ ಬೇಕು ಅಂತಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಝೂಡಿಯೋ ತನ್ನ ಪ್ರಾಡಕ್ಟ್ಗಳನ್ನ ಆಲ್ಮೋಸ್ಟ್ 100% ನಮ್ಮ ದೇಶದಿಂದಲೇ ಸೋರ್ಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ವೇಗವಾಗಿ ನಡೀತಾ ಇರುತ್ತೆ, ಲೀಡ್ ಟೈಮ್ ಕಮ್ಮಿ ಆಗುತ್ತೆ, ಮಾರ್ಕೆಟ್ ಡಿಮಾಂಡ್ಗೆ ಬೇಗ ರೆಸ್ಪಾಂಡ್ ಮಾಡ್ಬೋದು. ಇಲ್ಲಿ ಇವರ ಸ್ಟ್ರಾಟಜಿ ತುಂಬ ಸಿಂಪಲ್, ಟೆಸ್ಟ್ ಆ್ಯಂಡ್ ಸ್ಕೇಲ್. ಮೊದಲು ಒಂದು ಡಿಸೈನ್ನ ಲಿಮಿಟೆಡ್ ಕ್ವಾಲಿಟಿಲಿ ರೆಡಿ ಮಾಡೋದು, ಕೆಲವು ಸ್ಟೋರ್ಗಳಲ್ಲಿ ಮಾತ್ರ ಲಾಂಚ್ ಮಾಡೋದು, ನಂತರ ಕಸ್ಟಮರ್ ರೆಸ್ಪಾಂಡ್ನ ನೋಡಿಕೊಂಡು ಪ್ರಾಡಕ್ಟ್ ಬೇಗ ಸೇಲ್ ಆಗ್ತಾ ಇದ್ರೆ ತಕ್ಷಣ ದೊಡ್ಡ ಆರ್ಡರ್ ಕೊಡ್ತಾರೆ, ಹೆಚ್ಚು ಸ್ಟೋರ್ಗಳಿಗೆ ಕಳಿಸ್ತಾರೆ. ಅದೇ ಪ್ರಾಡಕ್ಟ್ಗೆ ರೆಸ್ಪಾನ್ಸ್ ಇಲ್ಲದೆ ಹೋದರೆ ಅಲ್ಲಿಗೆ ಸ್ಟಾಪ್. ಹೆಚ್ಚು ಸ್ಟಾಕನ್ನು ರೆಡಿ ಮಾಡೋದಿಲ್ಲ. ಇದರಿಂದ ಮತ್ತೊಂದು ಲಾಭ ಆಗುತ್ತೆ, ಅದೇ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇವತ್ತು ನೋಡಿದ ಈ 499 ರೂಪಾಯಿ ಜಾಕೆಟ್ ನೆಕ್ಸ್ಟ್ ವೀಕಲ್ಲಿ ಇರ್ಬೋದೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ. ಈ ಕಲೆಕ್ಷನ್ ಮತ್ತೆ ಬರಬಹುದು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಜನ ಏನು ಮಾಡ್ತಾರೆ, ನಾಳೆ ತಗೊಳ್ಳೋ ಬದಲು ತಕ್ಷಣ ಪರ್ಚೇಸ್ ಮಾಡ್ತಾರೆ. ಇದರಿಂದ ಸೇಲ್ಸ್ ತುಂಬ ವೇಗವಾಗಿ ಆಗುತ್ತೆ, ಅನ್ಸೋಲ್ಡ್ ಇನ್ವೆಂಟ್ರಿ ಕೂಡ ಕಮ್ಮಿ ಆಗುತ್ತೆ. ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇರ್ತವೆ. ಆದರೆ ಝೂಡಿಯೋನಲ್ಲಿ ಅನ್ಸೋಲ್ಡ್ ಇನ್ವೆಂಟ್ರಿ ಕೇವಲ 5ರಿಂದ 7% ಮಾತ್ರ ಇರುತ್ತೆ. ಹಾಗಾಗಿ ಎಂಡ್ ಆಫ್ ಸೀಸನ್ ಕ್ಲಿಯರೆನ್ಸ್ ಸೇಲ್ಗಳ ಅವಶ್ಯಕತೆಯೇ ಇಲ್ಲಿ ಬರೋದಿಲ್ಲ. ಇಲ್ಲಿವರೆಗೆ ನಾವು ನೋಡಿದ್ದು ಝೀರೋ ಮಾರ್ಕೆಟಿಂಗ್, ಫೋಕೋ ಮಾಡೆಲ್, ಫಾಸ್ಟ್ ಸಪ್ಲೈ ಚೈನ್, ಲೋ ಅನ್ಸೋಲ್ಡ್ ಇನ್ವೆಂಟ್ರಿ, ಹೈ ರೆವಿನ್ಯೂ ಪರ್ ಸ್ಕ್ವೇರ್ ಫುಟ್.
ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಜುಡಿಯೋ ಕೇವಲ ಒಂದು ಫ್ಯಾಷನ್ ಕಂಪನಿ ಮಾತ್ರ ಅಲ್ಲ, ಇದು ಒಂದು ಹೈಲಿ ಆಪ್ಟಿಮೈಸ್ಡ್ ಡಿಸ್ಟ್ರಿಬ್ಯೂಷನ್ ಮೆಷಿನ್. ಆದ್ರೆ ಈಗ ಈ ಮೆಷಿನ್ಗೆ ಒಂದು ದೊಡ್ಡ ಚಾಲೆಂಜ್ ಎದುರಾಗಿದೆ, ಅದೇ ಶೈನ್ ನ ಕಮ್ಬ್ಯಾಕ್. 2020 ಭಾರತದಲ್ಲಿ ಬ್ಯಾನ್ ಆಗಿದ್ದ ಚೈನೀಸ್ ಫ್ಯಾಷನ್ ಆಪ್ ಶೈನ್ ಮತ್ತೆ ಭಾರತಕ್ಕೆ ಬಂದಿದೆ. ಅದು ಈ ಸಲ ರಿಲಯನ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ ನ ಮೂಲಕ. ಆದ್ರೆ ನಿಮ್ಗನ್ಸ್ಬೋದು ರಿಲಯನ್ಸ್ಗೆ ಶೈನ್ ಬೇಕಿತ್ತಾ ಅಂತ. ಆದ್ರೆ ಸ್ಟೋರಿನೇ ಬೇರೆ ಇದೆ. ರಿಲಯನ್ಸ್ಗೆ ಶೈನ್ ಬೇಕಾಗಿದ್ದಲ್ಲ, ಆಕ್ಚುಲಿ ಶೈನ್ಗೆ ಭಾರತ ಬೇಕಾಗಿತ್ತು. ಅದಕ್ಕೆ ಕಾರಣ ಅಮೆರಿಕ. ಮೊದಲು ಅಮೆರಿಕದಲ್ಲಿ ಒಂದು ರೂಲ್ ಇತ್ತು, $800 ಕಮ್ಮಿ ವ್ಯಾಲ್ಯೂ ಇರುವಂಥ ಪ್ಯಾಕೇಜ್ಗಳಿಗೆ ಇಂಪೋರ್ಟ್ ಡ್ಯೂಟಿ ಇರಲಿಲ್ಲ. ಶೈನ್ ಈ ಲೂಪ್ ಹೋಲ್ನ ಸಂಪೂರ್ಣವಾಗಿ ಬಳಸ್ಕೊಂಡಿತ್ತು. ಚೀನಾದಿಂದ ಡೈರೆಕ್ಟ್ ಆಗಿ ಕಸ್ಟಮರ್ ಮನೆಗೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾ ಇತ್ತು. ಕಮ್ಮಿ ಕಾಸ್ಟ್, ಕಮ್ಮಿ ಪ್ರೈಸ್, ಹೆಚ್ಚು ಸೇಲ್ಸ್. ಬಿಸ್ನೆಸ್ ಮಾಡೆಲ್ ಇದ್ರ ಮೇಲೆ ನಿಂತಿತ್ತು. ಆದ್ರೆ ಈಗ ಏನಾಗಿದೆ, ಅಮೆರಿಕ ತನ್ನ ರೂಲ್ಸ್ಗಳನ್ನ ಟೈಟ್ ಮಾಡಿದೆ. ಇಂಪೋರ್ಟ್ ಡ್ಯೂಟೀಸ್ ಹೆಚ್ಚಾದವು, ಶೈನ್ನ ಕಾಸ್ಟ್ ಸ್ಟ್ರಕ್ಚರ್ ಬದಲಾಯಿತು. ಅವ್ರಿಗಿದ್ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಯಿತು. ಅಲ್ಲಿಂದಲೇ ಶೈನ್ ಒಂದು ಹೊಸ ಸ್ಟ್ರಾಟಜಿ ಮಾಡೋದಕ್ಕೆ ಶುರು ಮಾಡ್ತು, ಅದೇ ಚೈನಾ +1. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಭಾಗವನ್ನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡೋದು. ಆಗ ಭಾರತ ಅವರಿಗೆ ಒಂದು ಪರ್ಫೆಕ್ಟ್ ಆಪ್ಷನ್ ಆಗಿ ಕಾಣಿಸ್ತು. ಭಾರತದಲ್ಲಿ ಸಾವಿರಾರು ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, MSME ಇಕೋಸಿಸ್ಟಮ್ ಇದೆ, ಮೇಕ್ ಇನ್ ಇಂಡಿಯಾ ಪುಷ್ ಇದೆ, PLI ಇನ್ಸೆಂಟಿವ್ಸ್ ಇದಾವೆ, ಇಂಪೋರ್ಟ್ ಡ್ಯೂಟಿಯ ಸಮಸ್ಯೆ ಇಲ್ಲವೇ ಇಲ್ಲ. ಹಾಗಾಗಿ ಶೈನ್ಗೆ ಭಾರತ ಸ್ಟ್ರಾಟಜಿಕ್ ಮಾರ್ಕೆಟ್ ಆಯಿತು. ಓಕೆ, ಶೈನ್ಗೇನೋ ಅಡ್ವಾಂಟೇಜ್ ಇತ್ತು, ಆದರೆ ಇಲ್ಲಿ ರಿಲಯನ್ಸ್ ಯಾಕೆ ಬಂತು? ರಿಲಯನ್ಸ್ ಹತ್ರ ಏನಿದೆ? ಜಿಯೋ ಇದೆ, ಜಿಯೋ ಮಾರ್ಟ್ ಇದೆ, ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ, ವಾಸ್ಟ್ ಕನ್ಸ್ಯೂಮರ್ ಡೇಟಾ ಇದೆ ಮತ್ತು ರಿಟೇಲ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ಗೆ ಬೇಕಾದಷ್ಟು ದುಡ್ಡಿದೆ. ಆದರೆ ಶೈನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಗೊತ್ತಾ? ಸ್ಟೋರ್ಸ್ ಅಲ್ಲ, ಬ್ರ್ಯಾಂಡ್ಸು ಅಲ್ಲ, ಆಲ್ಗೊರಿದಮ್. ಶೈನ್ ಕನ್ಸ್ಯೂಮರ್ ಡೇಟಾ ಅನಾಲಿಸಿಸ್ ಮಾಡುತ್ತೆ. ಯಾವ ಕಲರ್ ಟ್ರೆಂಡ್ ಆಗ್ತಾ ಇದೆ, ಯಾವ ಡಿಸೈನ್ ಹೆಚ್ಚು ಕ್ಲಿಕ್ ಮಾಡ್ತಿದ್ದಾರೆ, ಯಾವ ಪ್ರಾಡಕ್ಟ್ ಹೆಚ್ಚು ಆಡ್ ಟು ಕಾರ್ಟ್ ಆಗ್ತಾ ಇದೆ, ಇವೆಲ್ಲವನ್ನ ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡುತ್ತೆ. ನಂತರ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುತ್ತೆ. ಕೆಲವೊಮ್ಮೆ ಕೇವಲ 7ರಿಂದ 15 ದಿನಗಳಲ್ಲಿ ಹೊಸ ಪ್ರಾಡಕ್ಟ್ ರೆಡಿ ಆಗಿರುತ್ತೆ. ಒಂದು ಕಡೆ ಸ್ಟುಡಿಯೋ 15ರಿಂದ 45 ದಿನಗಳ ಡಿಸೈನ್ ಟು ಶೆಲ್ಫ್ ಸೈಕಲ್, ಇನ್ನೊಂದು ಕಡೆ ಶೈನ್ 7ರಿಂದ 15 ದಿನಗಳ ಆಲ್ಗೊರಿದಮ್ ಡ್ರಿವನ್ ಸೈಕಲ್. ಇಲ್ಲಿಂದಲೇ ಈ ಬ್ಯಾಟಲ್ ರಿಟೇಲ್ ವಾರ್ನಿಂದ ಆಲ್ಗೊರಿದಮ್ ವಾರ್ ಆಗಿ ಬದಲಾಗ್ತಾ ಇದೆ. ಇವತ್ತಿಗೆ ಸ್ಟುಡಿಯೋ ಬಳಿ 765 ಫಿಸಿಕಲ್ ಸ್ಟೋರ್ಸ್ ಇದಾವೆ. ಆದರೆ ರಿಲಯನ್ಸ್ ಪ್ಲಸ್ ಶೈನ್ ಕಾಂಬಿನೇಷನ್ನಲ್ಲಿ ಸಾವಿರಾರು ಹೊಸ SKUsಗಳನ್ನು ಪ್ರತಿ ವಾರ ಆನ್ಲೈನ್ನಲ್ಲಿ ಲಾಂಚ್ ಮಾಡ್ಬೋದು. ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ಬೋದು. ಕಸ್ಟಮರ್ಸ್ ಬಿಹೇವಿಯರ್ಸ್ನ ರಿಯಲ್ ಟೈಮ್ ಡೇಟಾವನ್ನು ಬಳಸ್ಕೊಂಡು ಅನಲೈಸ್ ಮಾಡಬಹುದು. ಆದರೆ ಫಿಸಿಕಲ್ ಸ್ಟೋರ್ಸ್ ಆಲ್ಗೊರಿದಮ್ನ ವಿರುದ್ಧ ಗೆಲ್ಲಬಹುದಾ? ಇದಕ್ಕೆ ಸುಲಭವಾದಂಥ ಉತ್ತರ ಇಲ್ಲ. ಯಾಕೆ ಅಂದರೆ ಇಲ್ಲೇ ಇರೋದು ನೋಡಿ, ಜುಡಿಯೋ ಬಳಿ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇದೆ. ಅದು ಆಲ್ಗೊರಿದಮ್ ಅಲ್ಲ, ಅದು ಟ್ರಸ್ಟ್, ನಂಬಿಕೆ. ಟಾಟಾ ಗ್ರೂಪ್ನ ಬ್ರ್ಯಾಂಡ್ ಟ್ರಸ್ಟ್ ಭಾರತದಲ್ಲಿ ತುಂಬಾ ವರ್ಷಗಳಿಂದ ಇದೆ. ಕಸ್ಟಮರ್ ಬಿಲ್ ಮೇಲೆ ಟಾಟಾ ಅಂತ ಹೆಸರು ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಟ್ರಸ್ಟನ್ನ ಓವರ್ನೈಟ್ನಲ್ಲಿ ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಲ್ಗೊರಿದಮ್ ಬಿಲ್ಡ್ ಮಾಡ್ಬೋದು, ಸ್ಟೋರ್ಸ್ ಬಿಲ್ಡ್ ಮಾಡ್ಬೋದು, ಕ್ಯಾಪಿಟಲ್ ರೈಸ್ ಮಾಡ್ಬೋದು. ಆದರೆ ನಂಬಿಕೆ ಬಿಲ್ಡ್ ಮಾಡೋದಕ್ಕೆ ವರ್ಷಗಳೇ ಬೇಕಾಗುತ್ತೆ. ಹಾಗಾಗಿ ಮುಂದಿನ ಕೆಲವು ವರ್ಷಗಳಲ್ಲಿ ಕಾಂಪಿಟೇಷನ್ ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ರಿಲಯನ್ಸ್ ಮತ್ತು ಶೈನ್ ಸೀರಿಯಸ್ ಚಾಲೆಂಜ್ ಆಗಬಹುದು. ಆದರೆ ಜುಡಿಯೋ ಕೂಡ ಸುಮ್ಮನೆ ಇರೋ ಬ್ರ್ಯಾಂಡ್ ಅಲ್ವೇ ಅಲ್ಲ. ಈ ಯುದ್ಧ ಯಾರು ಗೆಲ್ತಾರೆ ನೋಡಬೇಕಾಗಿದೆ. ಆದರೆ ಒಂದು ವಿಷಯ ಅಂತೂ ಪಕ್ಕ, ಜುಡಿಯೋನ ಕಥೆ ಕೇವಲ ಫ್ಯಾಷನ್ನ ಬಗ್ಗೆ ಮಾತ್ರ ಅಲ್ಲ, ಅದು ಪ್ರೈಸಿಂಗ್ ಸೈಕಾಲಜಿಯ ಬಗ್ಗೆ ಕೂಡ ಹೌದು, ಸಪ್ಲೈ ಚೈನ್ ಎಫಿಷಿಯನ್ಸಿಯ ಬಗ್ಗೆಯೂ ಹೌದು, ಕ್ಯಾಪಿಟಲ್ ಅಲೋಕೇಶನ್ನ ಬಗ್ಗೆಯೂ ಹೌದು, ಕನ್ಸ್ಯೂಮರ್ ಬಿಹೇವಿಯರ್ನ ಬಗ್ಗೆಯೂ ಕೂಡ ಹೌದು, ಮತ್ತು ಟೆಕ್ನಾಲಜಿ ಹಾಗೂ ಆಲ್ಗೊರಿದಮ್ಸ್ ರಿಟೇಲ್ ಇಂಡಸ್ಟ್ರಿಯನ್ನು ಹೇಗೆ ಚೇಂಜ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಹೌದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಬಿಸ್ನೆಸ್ ಸ್ಟೋರೀಸ್ ಮತ್ತು ಡೀಪ್ ಡೈವ್ಗಾಗಿ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.